ವಿರುದ್ಧವಾಗಿ ಎಂಪಿ ರೇಣುಕಾಚಾರ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನ ನೀಡುವಂತದ್ದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಸುಪುತ್ರ ಅನ್ನುವಂತ ಕಾರಣಕ್ಕೆ ಸಚಿವ ಆಗಿದ್ದು ಈ ರೀತಿಯಾಗಿ ಖರ್ಗೆ ವಿರುದ್ಧ ಎಂಪಿ ರೇಣುಕಾಚಾರ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂಕಷ್ಟ ಅಂತ ಹೇಳಿ ಅಂದ್ರೆ ಆ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸಂಘಟನೆ ಆರ್ಎಸ್ಎಸ್ ಅಂತ ಸಂಘಟನೆಯ ಬಗ್ಗೆ ಮಾತನಾಡಿದ್ದು ನಿಜಕ್ಕೂ ಶೋಭೆಯನ್ನ ತರುತ್ತದೆಯೇ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಅನ್ನೋ ಕಾರಣಕ್ಕೆ ಸಿಎಂ ಸಿದ್ದು ಓವರ್ಟೇಕ್ ಮಾಡ್ತಾ ಇದ್ದಾರೆ. ಸಿಎಂ ಓವರ್ಟೇಕ್ ಮಾಡಿ ಎಲ್ಲ ಕಚೇರಿಯಲ್ಲಿ ಕೈ ಆಡಿಸ್ತಾ ಇದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅನ್ನುವುದನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಕೆಲಸ ಮಾಡುವಂತಹ ಏಕೈಕ ಸಂಘಟನೆ ಅಂತ ಹೇಳಿದ್ರೆ ಅದು ಆರ್ಎಸ್ಎಸ್ ಅಂತ ಸಂಘಟನೆಯ ಬಗ್ಗೆ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅದು ಶೋಭೆಯನ್ನ ತರುತ್ತಾ ಅನ್ನೋದಾಗಿ ಇಲ್ಲಿ ಎಂಪಿ ರೇಣುಕಾಚಾರ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಇಲ್ಲಸಲ್ಲದ ಹೇಳಿಕೆಯನ್ನ ನೀಡುವಂಥದ್ದು ಸರಿಯಲ್ಲ ಅನ್ನೋದಾಗಿ ಖರ್ಗೆ ವಿರುದ್ಧ ಎಂಪಿ ರೇಣುಕಾಚಾರ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇಲ್ಲ. ಕೆಲವು ಫೇಕ್ ಕರೆಗಳನ್ನ ಅವರಾಗಿನೇ ಸೃಷ್ಟಿ ಮಾಡಿಸ್ತಾ ಇದ್ದಾರೆ. ಬೆದರಿಕೆಯ ವಿಚಾರ ಸ್ವಯಂ ಸೃಷ್ಟಿ ಮಾಡಿಕೊಂಡಿದ್ದು. ಗೂಂಡಾ ಸಂಸ್ಕೃತಿ ನಿಮ್ಮದು, ನಮ್ಮದಲ್ಲ. ಖರ್ಗೆ ವಿರುದ್ಧ ಎಂಪಿ ರೇಣುಕಾಚಾರ್ಯ ಈ ರೀತಿಯಾಗಿ ತೀವ್ರ ಕಿಡಿಕಾರಿದ್ದಾರೆ. ಈ ರೀತಿ ಕಪಟ ನಾಟಕ ಆಡಬೇಡಿ ಅಂತ ಹೇಳಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಅನ್ನುವಂತ ಕಾರಣಕ್ಕೆ ಸಿಎಂ ಸಿದ್ದು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಸಿಎಂ ಓವರ್ಟೇಕ್ ಮಾಡಿ ಎಲ್ಲ ಕಚೇರಿಯಲ್ಲಿ ಕೈಯಾಡಿಸ್ತಾ ಇದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾಳಷ್ಟು ನಮ್ಮ ಸಂಘ ಪರಿವಾರದ ಅಂಗಸಂಸ್ಥೆಗಳಿವೆ. ಸಂಘ ಪರಿವಾರ ಯಾವತ್ತೂ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲಲ್ಲ. ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಂಕಷ್ಟ ಸಮಯದಲ್ಲಿ ಪ್ರಾಣ ತ್ಯಾಗ ಬಲಿದಾನವನ್ನು ಮಾಡಿ ಬೇರೆಯವರ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಂಘ ಪರಿವಾರ ಮಾಡ್ತದೆ. ಆದರೆ ಸಂಘ ಪರಿವಾರ ನಡೆಸ್ತಕ್ಕಂಥ ಚಟುವಟಿಕೆಗಳು ಶಾಲಾ ಕಾಲೇಜುಗಳು ನಡೆಸಬಾರ್ದು, ಸಾರ್ವಜನಿಕ ಮತ್ತು ಸರ್ಕಾರಿ ಅಂಗಳದಲ್ಲಿ ನಡೆಸಬಾರ್ದು, ಮೈದಾನದಲ್ಲಿ. ನಾನು ಕೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ, ಆರ್ಎಸ್ಎಸ್ ಯಾವತ್ತೂ ರಾಷ್ಟ್ರಭಕ್ತ ಸಂಸ್ಥೆ, ನಿಸ್ವಾರ್ಥ ಸೇವೆ, ಸೇವಾ ಮನೋಭಾವನೆ ಇಟ್ಕೊಂಡು ಭೂಕಂಪ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನೇಕ ಸಂಕಷ್ಟದ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅಂಥ ಸಂಘದ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಿಲ್ಲ. ಇದು ನಿಮಗೆ ಶೋಭೆ ತರುತ್ತಾ? ಸಿದ್ದರಾಮಯ್ಯವ್ರಿಗೆ ಪತ್ರ ಬರೀತೀರಿ, ನನಗೆ ಅಧಿಕಾರ ಇದ್ದರೆ ನಾನು ಬ್ಯಾನ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಧ್ವನಿಗೂಡಿಸಿ BK ಹರಿಪ್ರಸಾದ್ ಅಂತ ಹಿರಿಯರು ತಾಲಿಬಾನ್ ಸಂಸ್ಕೃತಿಗೆ ಹೋಲಿಸಿದ್ದಾರೆ. ನಾಚಿಕೆ ಆಗಲ್ವಾ ಹರಿಪ್ರಸಾದ್ ಅವರೇ? ದಿನೇಶ್ ಗುಂಡ್ರವರು ಧ್ವನಿಗೂಡಿಸಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯನವರು ತಮಿಳುನಾಡಿನ ಮಾದರಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ, ಸಿದ್ದರಾಮಯ್ಯನವರೇ, ಪ್ರಿಯಾಂಕ್ ಖರ್ಗೆ ಅವರೇ, ದಿನೇಶ್ ಗುಂಡ್ರಾವ್ BK ಹರಿಪ್ರಸಾದ್ ಸಚಿವರಾಗಬೇಕಂತೇಳಿ ಮೊದಲು ಯಾವ ರೀತಿ ಸಿದ್ದರಾಮಯ್ಯ ಜೊತೆ ಸಂಘರ್ಷಿತ್ತು, ಈ ಸಚಿವರಾಗಬೇಕಂತೇಳಿ ಏನು ಬೇಕಂತ ಮಾತಾಡಿ ಸಹಿಸ್ಕೊಳ್ತಾರ? ನಾನು ಕೇಳ್ತೀನಿ, PFI, STFI